ಮರಾಠಿಗರು ಒಂದಲ್ಲ ಒಂದು ಕಿತಾಪತಿಯನ್ನ ಮಾಡ್ತಲೇ ಬರ್ತಾ ಇದ್ದಾರೆ. ಈಗ ಮರಾಠಿ ಸರ್ಕಾರ ಗಡಿನಾಡು ಕನ್ನಡಿಗರ ಈಗ ಅಲ್ಲಿ ಏನು ಅಭ್ಯರ್ಥಿಗಳಿದ್ದಾರೆ ಶಿಕ್ಷಕರ ಅರ್ಹತಾ ಪರೀಕ್ಷೆಯನ್ನ ಮರಾಠಿ ಭಾಷೆಯಲ್ಲೇ ಬರೀಬೇಕು ಎಂಬ ಸುತ್ತೋಲೆಯನ್ನು ಹೊರಡಿಸಿದೆ. ಇದರೊಂದಿಗೆ ಸಹಜವಾಗಿ ಇದು ರಾಷ್ಟ್ರೀಯ ಶಿಕ್ಷಕರ ಮಂಡಳಿಗೆ ವಿರುದ್ಧವಾಗಿದ್ದು ಮತ್ತು ಕೆಲವೊಂದು ಕಡೆ ಕನ್ನಡ ಭಾಷಿಕರ ಮೇಲೆ ಒತ್ತಾಯಪೂರ್ವಕವಾಗಿ ಹೇರ್ತಕ್ಕಂಥ ಕೆಲಸವನ್ನು ಮಾಡ್ತಿದೆ. ಈ ಕುರಿತಂತೆ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಿದೆ. ಈ ಕುರಿತಂತೆ ನಮಗೆ ಮಾತನಾಡಲಿಕ್ಕೆ ಧಾರವಾಡದ ಪ್ರತಿಷ್ಠಿತ ಕರ್ನಾಟಕ ವಿದ್ಯಾರ್ಥಿ ಸಂಘದ ಉಪಾಧ್ಯಕ್ಷರು ವೈದ್ಯರು ಆದಂಥ ಡಾಕ್ಟರ್ ಸಂಜೀವ್ ಕುಲಕರ್ಣಿ ಜೊತೆ ಇದ್ದಾರೆ. ಮಾತನಾಡಿಸೋಣ ಅವರನ್ನ. ಸರ್, ಈಗಾಗಲೇ ಸಾಕಷ್ಟು ಮರಾಠಿಗರು ರಾಷ್ಟ್ರ ಭಾಷಾ ವಿಚಾರದಲ್ಲಿ ಸಾಕಷ್ಟು ಗೊಂದಲವನ್ನು ಹೇಳಿಕೆ ಮಾಡ್ತಿದೆ, ಕನ್ನಡಿಗರ ಮೇಲೆ ಗದಾಪ್ರಹಾರ ಮಾಡ್ತಕ್ಕಂಥ ಕೆಲಸ ಮಾಡ್ತಿದೆ. ಈಗ ಮತ್ತೆ ಈ ಒಂದು ಟಿ ಇನ್ನು ಶಿಕ್ಷಕರ ಅರ್ಹತಾ ಪರೀಕ್ಷೆಯನ್ನ ಗಡಿನಾಡ ಶಾಲಾ ಶಿಕ್ಷಕರಿಗೆ ಎಲ್ಲ ಅಭ್ಯರ್ಥಿಗಳಿಗೆ ಒತ್ತಾಯಪೂರ್ವಕವಾಗಿ ಮರಾಠಿ ಭಾಷೆಯಲ್ಲಿ ಬರೆಯಬೇಕು ಎಂಬ ಸುತ್ತೋಲೆಯನ್ನು ಹೊರಡಿಸಿದ್ದು ಎಷ್ಟು ಮಟ್ಟಿಗೆ ಸರಿ? ಈ ರೀತಿ ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಶಿಕ್ಷಕರಾಗಿ ನೇಮಕಗೊಳ್ಳಬೇಕು ಅನ್ನುವಂತಹ ಅಭ್ಯರ್ಥಿಗಳು ಮರಾಠಿ ಮಾಧ್ಯಮದಲ್ಲಿಯೇ ಈ ಅರ್ಹತಾ ಪರೀಕ್ಷೆಯನ್ನು ತೆಗೆದುಕೊಳ್ಳಬೇಕು ಅನ್ನುವಂತಹ ಸುತ್ತೋಲೆಯನ್ನು ಮಹಾರಾಷ್ಟ್ರ ಸರ್ಕಾರದವರು ಹೊರಡಿಸಿರೋದು ಇದು ಶುದ್ಧವಾಗಿ ತಪ್ಪು. ಆದರೆ ವೈಯಕ್ತಿಕವಾಗಿ ನಾನು ಅಂದ್ಕೊಳ್ಳೋದೇನೆಂದರೆ, ಇದು ಯಾವುದೇ ದುರುದ್ದೇಶಪೂರ್ವಕವಾಗಿ ಮಾಡಿರೋದಲ್ಲ, ತಪ್ಪು ತಿಳುವಳಿಕೆಯಿಂದ ಆಗಿರೋ ಮಾತು ಅಂತ ನಾನು ಅಂದ್ಕೊಂಡಿದ್ದೀನಿ. ಆದರೆ ನಿಶ್ಚಿತವಾಗಿಯೂ ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಸೇರಿ ಕನ್ನಡ ಮಾಧ್ಯಮದ ಮಕ್ಕಳಿಗೆ ಕಲಿಸಬೇಕು ಅನ್ನುವಂತಹ ಉದ್ದೇಶ ಹೊಂದಿರುವಂತಹ ಅಭ್ಯರ್ಥಿಗಳಿಗೆ ಮಹಾರಾಷ್ಟ್ರ ಸರ್ಕಾರದವರು ಅವರ ಮಾತೃಭಾಷೆಯಾದಂಥ ಕನ್ನಡದಲ್ಲಿಯೇ ಅರ್ಹತಾ ಪರೀಕ್ಷೆಯನ್ನು ತೆಗೆದುಕೊಳ್ಳುವಂಥ ಅವಕಾಶವನ್ನು ಮಾಡಿಕೊಡಬೇಕು ಅನ್ನೋದು ನನ್ನ ವೈಯಕ್ತಿಕ ಹಾಗೂ ಕರ್ನಾಟಕ ವಿದ್ಯಾವರ್ಧಕ ಸಂಘದ ದೃಢವಾದ ನಿರ್ಣಯ. ಇದನ್ನು ಕೇವಲ ಯಾವುದೋ ಒಂದು ಸಂಸ್ಥೆ ಮಾಡುವಂಥ ಕೆಲಸ ಅಲ್ಲ. ಕರ್ನಾಟಕ ಸರ್ಕಾರದವರೂ ಕೂಡ ಈ ವಿಷಯದಲ್ಲಿ ಲಕ್ಷ್ಯ ವಹಿಸಿಬಿಟ್ಟು ಮಹಾರಾಷ್ಟ್ರ ಸರ್ಕಾರದವ್ರ ಜೊತೆ ಚರ್ಚೆ ಮಾಡಿಬಿಟ್ಟು ಈ ಅಧಿಸೂಚನೆಯಲ್ಲಿ ಸರಿಯಾದ ಬದಲಾವಣೆ ತರಬೇಕು. ಹಾಗೂ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿಗೆ ಕನ್ನಡ ಮಾಧ್ಯಮದಲ್ಲಿ ಅರ್ಹತಾ ಪರೀಕ್ಷೆಯನ್ನು ತೆಗೆದುಕೊಂಡು ಬಿಟ್ಟು ಶಿಕ್ಷಕರಾಗಿ ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಸೇವೆಯನ್ನು ಸಲ್ಲಿಸುವಂಥ ಅವಕಾಶವನ್ನು ಮಾಡಿಕೊಡಬೇಕು ಅಂತನ್ನೋದು ನಮ್ಮ ಆಶೆ. ಕೇವಲ ಸರ್ಕಾರ ಅಷ್ಟೇ ಅಲ್ಲ, ಮಹಾರಾಷ್ಟ್ರದಲ್ಲಿರುವಂತಹ ಎಲ್ಲ ಕನ್ನಡದ ಸಂಘ ಸಂಸ್ಥೆಗಳು ಹಾಗೂ ಕರ್ನಾಟಕದೊಳಗಿರುವಂಥ ಎಲ್ಲ ಸಂಘ ಸಂಸ್ಥೆಗಳೂ ಕೂಡ ಈ ರೀತಿಯಿಂದ ಒಂದು ಪ್ರೀತಿಯ ಹಕ್ಕೊತ್ತಾಯ ಮಾಡಿ ಮಹಾರಾಷ್ಟ್ರದ ಈ ಅಧಿಸೂಚನೆಯಲ್ಲಿ ಬದಲಾವಣೆ ತರುವಂತೆ ಪ್ರಯತ್ನ ಮಾಡಬೇಕು ಅನ್ನೋದು ನನ್ನ ಆಶಯ ಮತ್ತು ನಿರ್ಧಾರ. ಕರ್ನಾಟಕ ವಿದ್ಯಾರ್ಥಿ ಸಂಘ ಕನ್ನಡ ನಾಡು ನುಡಿ ಜಲ ಭಾಷೆ ಬಂದಾಗ ಧ್ವನಿ ಎತ್ತಾ ಇದೆ. ಈಗೂ ಸಹ ಧ್ವನಿ ಎತ್ತಂತ ಕೆಲಸ ಮಾಡಿದೆ. ಈಗ ಇದಕ್ಕಾಗಿ ವಿಶೇಷ ಕಾರ್ಯಕಾರಿಣಿ ಸಭೆಯನ್ನ ಕರೆದಿದ್ರಿ. ಆ ಸಭೆಯಲ್ಲಿ ಏನೆಲ್ಲ ನಿರ್ಣಯ ಆಗಿದೆ ಅಂತ? ಇಂತಹ ಒಂದು ಸುತ್ತೋಲೆಯನ್ನು ಮಹಾರಾಷ್ಟ್ರ ಸರ್ಕಾರದವರು ಹೊರಡಿಸಿದ್ದಾರೆ ಅನ್ನೋದು ಗೊತ್ತಾದ ತಕ್ಷಣವೇ ಸ್ವಲ್ಪವೂ ವಿಳಂಬವಿಲ್ಲದೆ ನಾವು ಕರ್ನಾಟಕ ವಿದ್ಯಾವರ್ಧಕ ಸಂಘದಲ್ಲಿ ತುರ್ತು ಕಾರ್ಯಕಾರಿ ಸಮಿತಿಯ ಸಭೆಯನ್ನು ಕರೆದುಬಿಟ್ಟು ಮಹಾರಾಷ್ಟ್ರ ಸರ್ಕಾರದ ಈ ನಿರ್ಣಯ ತಪ್ಪು, ಇದು ಪ್ರಜಾಪ್ರಭುತ್ವದ ಆಶಯಗಳಿಗೆ ವಿರುದ್ಧವಾದುದು. ಹಾಗಾಗಿ ಆದಷ್ಟು ಬೇಗನೆ ಮಹಾರಾಷ್ಟ್ರ ಸರ್ಕಾರದವರು ಈ ಅಧಿಸೂಚನೆಯನ್ನು ಬದಲು ಮಾಡಿ ಕನ್ನಡದ ಅಭ್ಯರ್ಥಿಗಳಿಗೆ ಕನ್ನಡ ಮಾಧ್ಯಮದಲ್ಲಿಯೇ ಅರ್ಹತಾ ಪರೀಕ್ಷೆಯನ್ನು ತೆಗೆದುಕೊಳ್ಳುವಂಥ ವ್ಯವಸ್ಥೆ ಮಾಡಬೇಕು ಅನ್ನುವಂಥ ಠರಾವು ಪಾಸ್ ಮಾಡಿ ಆ ನಿಟ್ಟಿನಲ್ಲಿ ನಾವು ಮಹಾರಾಷ್ಟ್ರ ಸರ್ಕಾರಕ್ಕೆ ಪತ್ರವನ್ನು ಕೂಡ ಕಳಿಸಿದ್ದೇವೆ. ಕರ್ನಾಟಕ ಸರ್ಕಾರ ಏನ್ ಮಾಡಬೇಕು, ಮಧ್ಯಪ್ರವೇಶ ಮಾಡಲಿಕ್ಕೆ ಅಂತ ಸಹ ಒತ್ತಾಗಿದೆ. ಮುಖ್ಯಮಂತ್ರಿ ಏನ್ ಮಾಡಬೇಕು, ಅಲ್ಲೇ ಸಂಬಂಧಪಟ್ಟ ಶಿಕ್ಷಣ ತಜ್ಞರು? ಹೌದು, ಇದು ಕೇವಲ ಯಾವುದೋ ಒಂದು ಸಂಸ್ಥೆ ಮಾಡಬೇಕಾದಂಥ ಕೆಲಸ ಅಲ್ಲ. ಕರ್ನಾಟಕ ಸರ್ಕಾರದವರೂ ಕೂಡ ಈ ಕಡೆ ಗಮನ ಹರಿಸ್ತಕ್ಕದ್ದು ಮತ್ತು ಶಿಕ್ಷಣ ಮಂತ್ರಿಗಳಾಗಿರ್ಬಹುದು, ಮುಖ್ಯಮಂತ್ರಿಗಳಾಗಿರ್ಬಹುದು, ಗಡಿನಾಡು ಸಚಿವರಾಗಿರ್ಬಹುದು, ಇವರೆಲ್ಲರೂ ಈ ವಿಷಯದ ಬಗ್ಗೆ ಆದಷ್ಟು ಬೇಗನೆ ಗಮನ ಹರಿಸಿಬಿಟ್ಟು ಸರ್ಕಾರದ ಮಟ್ಟದೊಳಗೆ ತಮ್ಮ ವಿಚಾರವನ್ನು ಅವರಿಗೆ ಮನದಟ್ಟು ಮಾಡಿಕೊಟ್ಟು ಮಹಾರಾಷ್ಟ್ರ ಸರ್ಕಾರದವರು ಈ ಅಧಿಸೂಚನೆಯಲ್ಲಿ ಸೂಕ್ತ ಬದಲಾವಣೆ ತರುವಂತೆ ಒತ್ತಾಯಿಸಬೇಕು ಹಾಗೂ ಆ ಸೂಚನೆ ಬರುವಂತೆ ಮಾಡಬೇಕು ಅನ್ನೋದು ನಮ್ಮ ಆಶಯ. ಇದಿಷ್ಟು ಡಾಕ್ಟರ್ ಸಂಜೀವ್ ಕುಲಕರ್ಣಿ ಅವರ ಒತ್ತಾಗಿದೆ. ಯಾಕಂದ್ರೆ ಗಡಿನಾಡು ಕನ್ನಡಿಗರಿಗೆ ಅಥವಾ ಅಲ್ಲಿ ಶಿಕ್ಷಕರು ಏನು ಶಿಕ್ಷಕರಾಗ್ತಾರೆ, ಶಿಕ್ಷಕರ ಅರ್ಹತಾ ಪರೀಕ್ಷೆ ಬರೀತಾರೆ, ಅವರಿಗೆ ಒತ್ತಾಯಪೂರ್ವಕವಾಗಿ ಅಥವಾ ಈ ರೀತಿಯಾದಂಥ ಒಂದು ಭಾಷಾ ವಿರೋಧಿ ಆದಂಥ ನಿರ್ಣಯ ಸರಿಯಲ್ಲ. ಕೂಡಲೇ ರಾಜ್ಯ ಸರ್ಕಾರನೂ ಮಧ್ಯಪ್ರವೇಶ ಮಾಡಬೇಕು ಮತ್ತು ಜೊತೆಗೆ ಮಹಾರಾಷ್ಟ್ರ ಸರ್ಕಾರ ಈ ಸುತ್ತೋಲೆಯನ್ನು ವಾಪಸ್ ಪಡೆಯಬೇಕು ಎಂಬ ಒತ್ತಾಯ ಮಾಡಿದರೆ